ಕರೆ ದಯವಿಟ್ಟು ಗಮನಿಸಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇಂಥ ಪವಿತ್ರವಾದ ಧರ್ಮಗಳನ್ನ ಬಂಡವಾಳ ಮಾಡಿಕೊಂಡು ಜನಗಳನ್ನ ಯಾಮಾರಿಸ್ತಿರುವ ಕೆಲವು ಸೋ ಕಾಲ್ಡ್ ಚೂತ್ಯಾಗಳ ಮೇಲೆ. ಇಂಥ ಕೆಲಸ ಮಾಡೋರ್ಕ ಕರ್ಕೊಂಬಂದ್ರೆ ನಾನೇ ಎರಡೇ ಪಿಚ್ ಹಾಕ್ಬಿಡ್ತೀನಿ. ಸೊ ಮತ್ತ್ಯಾಕ್ ತಡ, ಜನಗಳನ್ನ ದಾರಿ ತಪ್ಪಿಸ್ತಾ ಇರೋ ಬೋಳಿ ಮಕ್ಕಳಿಗೆ ನಾವು ಸರಿಯಾದ ದಾರಿ ತೋರಿಸೇ ಬಿಡೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನ ಅಲ್ಲ, ವಿಡಿಯೋ ಶುರು ಮಾಡೋಕ್ ಮೊದಲು ನಮ್ಮ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಬಾಂಧವರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ನಾನು ಧರ್ಮದ ವಿರುದ್ಧ ಮಾತಾಡ್ತಿದ್ದೀನಿ ಅಂತ ಅನ್ಕೋಬಹುದು. ಧರ್ಮಗಳ ಹೆಸರಲ್ಲಿ ನಡೀತಾ ಇರೋ ಅಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಅಷ್ಟೇ, ಎಲ್ಲ ಧರ್ಮವನ್ನು ಗೌರವಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೇ ಬಿಡೋಣ ಬನ್ನಿ. ನಾವು ಫ್ರೀ ಫೈರ್ ಆಡ್ಬೇಕಾದ್ರೆ ಹ್ಯಾಕರ್ಸ್ಗಳನ್ನ ನೋಡಿದೀವಿ, ನಿಜ ಜೀವನದಲ್ಲೂ ಹ್ಯಾಕರ್ಸ್ಗಳವರಲ್ಲ ಅಂತ. देखिए भूत कह रहे हैं कि भूत का साया है जिसको निकालने का कोशिश कर रहे हैं. هكر 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 يا جماعة، لو انتبهتوا لحركاته هكر. ಯಾರು ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ಯಾರು ನೀನು ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ. ಮೂಗರ್ದ್ರ ಕೆರ ತಗೊಂಡೋಗಿ 3 ಸಲ ಬಂದು ಹೊಡ್ಬಿಟ್ಟು ಸೋಳೆ ಮುಂದೆ ನೀವು ಕಾಯಿನ ಹಾಕ್ಯ ನಿಮ್ಮಮ್ಮ ಎಷ್ಟು ಜನ ಕೊಟ್ಟಿರೋ ಮುಂದೆ. ಅಕ್ಕನಿಗೆ 100 ರೂಪಾಯಿ ಕೊಟ್ಟು ಅಷ್ಟಕ್ಕೆ ಮಾತ್ರ ಆಕ್ಟಿಂಗ್ ಮಾಡುವಂತ ಅಂದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡ್ತಾವಳೆ. Emotional damage. ಕ್ಯಾ ಸಾಬ್, ಮೂಗಲ್ಲೇ ಟ್ರೈನ್ ಓಡಿಸಿ ಮಿಮಿಕ್ರಿ ಬೇರೆ ಮಾಡ್ತಾ ಇದ್ದೀರಾ? ನಮ್ಮ ಜನ ಅದ್ಯಾವಾಗ ಬುದ್ಧಿ ಕಲಿತಾರೆ ಗುರು? ಅವರು ದೇವರ ಹೆಸರು ಹೇಳ್ಕೊಂಡು ಬರ್ತಾರೆ, ನೀವು ಅವ್ರ ಕಾಲಿಗೆ ಬೀಳ್ತೀರಾ, ದುಡ್ಡು ಕೊಡ್ತೀರಾ, ಅವರು ಕಾರಲ್ಲಿ ಓಡಾಡ್ತಾರೆ. ಅಲ್ಲ, ಉಗ್ರ ಮಾರಮ್ಮ ದೇವಿಗೆ ಕಾರ್ಯ ಆಗ್ಬೇಕು ಅಂತೀನಿ. ಅಲ್ಲ ಗುರು, ನಾವು ಮನೇಲಿ ತೆಂಗಿನಕಾಯಿನ ಕಲ್ಲು ಮೇಲೆ ಹೊಡೆದ್ರೆ ಕಡಿಮೆ ಅಂದ್ರು 2 ಏಟು ಹೊಡಿಯೋದು. ಇಲ್ಲೇಂಗ್ ಬರೀ ತಲೆಲೇ ಹೊಡಿತಾವನಲ್ಲ. ನಮ್ ಉತ್ತರ ಕರ್ನಾಟಕ ಯಾಕೆ ಹೀಗಾಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲ ಬಾಗಲಕೋಟೆ, ಯಾದಗಿರಿ ಈ ಸೈಡಲ್ಲೇ ಇಂಥವ್ರೆಲ್ಲ ಜಾಸ್ತಿ ಆಗ್ತಿದಾರಲ್ಲ, ಯಾಕೆ? ನಮ್ಮ ಸತ್ವದ ಸರ್ಕಾರಕ್ಕೆ ಸವಿನಯ ಪ್ರಾರ್ಥನೆ, ಇದಕ್ಕೆಲ್ಲ ಒಂದು ಕಾನೂನು ತಂದುಬಿಡಿ. ದಿನ ಕಳಿತಾ ಮೂಢನಂಬಿಕೆಗಳು ಜಾಸ್ತಿ ಆಗ್ತಾನೆ ಇದೆ. ಒಂದು ಕಡೆ ಮುತ್ಯಗಳ ಕಾಟ ಆದ್ರೆ ಇನ್ನೊಂದು ಕಡೆ ಇಂಥವ್ರ ಕಾಟ ಆಗಿದೆ. ಉದ್ಧಾರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಷ್ಟು ದಿನ ಮುತ್ಯಗಳು ನೋಡಿ ನೋಡಿ ಸಾಕಾಗಿತ್ತು. ಇವಾಗ ಅಕ್ಕಂದ್ರೂ ಪವಾಡ ಮಾಡೋಕ್ ಶುರು ಹಚ್ಕೊಂಡವ್ರಲ್ಲ ಶಿವ. ಇದನ್ನ ನೋಡಿ ನನಗೆ ಹಳ್ಳಿ ಮೇಷ್ಟ್ರು ಹಾಡು ನೆನಪಿಗೆ ಬಂತಪ್ಪ. ಗುರು, ನಮ್ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆ ಹುಡುಗಿ ಕಪಾಲ ನೋಡುಗರು ಹೆಂಗ್ ಕೆಂಪಾಗಿದೆ, ಮಿಸ್ ಆಗಿ ಸತ್ತೋದ್ರೆ ಏನ್ ಕತೆ? ಈ ಚೂತ್ಯಗಳು ಸಾರಿ ಮುತ್ಯಗಳು ಬಾಡಿ ಸಮಸ್ಯೆನ ಸರಿ ಮಾಡೋದಾಗಿದ್ರೆ ಹಾಸ್ಪಿಟಲ್ನೆಲ್ಲ ಮುಚ್ಚಿಬಿಡಿ ಸುಮ್ಮನೆ. ಇನ್ನೇನ್ ಹಾಸ್ಪಿಟಲ್ಗಳನ್ನ ಅಷ್ಟು ಕೋಟಿ ಖರ್ಚು ಮಾಡಿ ಕಟ್ಸೋದು, ಅದಕ್ಕೆ ಡಾಕ್ಟರು ಅಷ್ಟು ಕೋಟಿ ಖರ್ಚು ಮಾಡಿ ಓದೋದು ಅಂತ. Note this point, Your Honor.
মা মনসা, তোমার ভক্তদের তুমি কৃপা করো। ಇದ್ಯಾವ ನಾಗಿಣಿ ಗುರು, ಉಳ್ಕೊಂಡು ಹೆಂಗಸ್ರು ತವಕ್ಕೆ ಹೋಯ್ತಾ ಇದೆ. ನನಗಿದ್ರ ಒಂಥರ ಸಂತೋಷ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಹೆಲ್ಪ್ ಹಿಮ್ ಪ್ಲೀಸ್. ಬೆಳಗ್ಗೆನೆ ಶಾಂಪೂ ನುಂಗ್ಬಿಟ್ಟವನೆ. अल्लाह से बात करना चाहती हो तुम लोग? मोबाइल नंबर देंगे अल्लाह का. ओह माय गॉड. इंशाल्लाह लोगे, इंशाल्लाह बात करोगे. लिखो कुछ भी लिखो 4, उसके बाद लिखो 12, उसके बाद लिखो 8, उसके बाद लिखो 7. ಇದನ್ನ ನಮ್ಮ ಮುಸ್ಲಿಂ ಬಾಂಧವರು ಒಪ್ತಿರೇನಪ್ಪ? ಪವಿತ್ರವಾದ ಇಸ್ಲಾಂ ಧರ್ಮನ ಹೆಂಗ್ ಹಾಳು ಮಾಡ್ತಾವ್ರೆ ನೋಡಿ. ದೇವ್ರ ಮೊಬೈಲ್ ನಂಬರ್ನೇ ಶೇರ್ ಮಾಡ್ತಾವನಲ್ಲ. ಈ ಫೋಟೋ ನೋಡ್ರಪ್ಪ, ಭಕ್ತರಿಂದ ಸ್ವಾಮೀಜಿಗೆ ಮೆಣಸಿನ ಪುಡಿಲಿ ಅಭಿಷೇಕ ಮಾಡಿಸ್ಕೋ ಅಂತ ಯಾವ ದೇವ್ರು ಹೇಳಿತ್ತು ಗುರು? कोई बात नहीं, हम तो चूतिए हैं. ಶತ್ರುಗಳು ನಾವು ಮಾಡುವಂತ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಇದೇ ಇರ್ತಾರೆ. ಏನೋ ಮಾಡೋದು, ಅವ್ನಿಗೆ ಏನೋ ಮಾಡೋದು, ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ ವ್ಯವಹಾರ ನಿಲ್ಲಿಸೋದು. ಇನ್ನೊಂದು ಕಡೆ ಇವ್ರದ್ದು ನೋಡ್ರಪ್ಪ, ಗುರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮಾಟ ಮಂತ್ರ ಮಾಡಿ ಏನಾದ್ರೂ ಮಾಡ್ಬೋದು ಅಂದಿದ್ರೆ ಜಗತ್ತಲ್ಲಿ ಏನೇನೆಲ್ಲ ಆಗಿರೋದು. ಯಾವನು ಬದುಕ್ತಾನೆ ಇರ್ಲಿಲ್ಲ. ಮಾಟ ಮಂತ್ರ ಮಾಡೋರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ ಮಾಡಿಸ್ರಪ್ಪ, ನನಗೆ ಮಾತಾಡೋಕೆ ಆಗ್ಬಾರ್ದು, ಹಂಗ್ ಮಾಡಿಸಿ ನೋಡದ. ಸೂಪರ್. ನಾವು ಬಾಯ ತೆಗ್ದಿಲ್ಲ, ಬಂದ್ ಕೂತ್ವಿ ಅಷ್ಟೇ. ಏನ್ ನಡೀತು ನಿಜವಾಗ ಅವ್ರು ಹೇಳ್ಬೇಕು. ಈ ಅಕ್ಕೋ, ನೀನ್ ಏನು ಹೇಳೋದೇ ಬ್ಯಾಡ ಅಕ್ಕೋ. ಚೆನ್ನಾಗಿರೋರು ಯಾರು ಅವ್ರ ಹತ್ರ ಹೋಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಜನಕ್ಕೆ ಕಾಮನ್ ಆಗಿ ಬರೋ 10 ಸಮಸ್ಯೆನ ಅವರು ಹೇಳ್ತಾರೆ, ಅದರಲ್ಲಿ 4 ಆದ್ರೂ ನಿಜ ಆಗಿರುತ್ತೆ. ಅದನ್ನ ನೀವು ಸ್ವಾಮೀಜಿ ಮನಸ್ಸಲ್ಲಿ ಇರೋದನ್ನೇ ಹೇಳಿದ್ರು ಅನ್ಕೊಂಡು ನಂಬಿ ಚೂತ್ಯಾಗಳಾಗ್ತೀರಾ ಅಷ್ಟೇ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಎಷ್ಟು ಜನ ಬಾಬಾಗಳದಿರೋ ಮಾರ್ಯ ಈ ಜಗತ್ನ್ಯಾಗ. ಎಲ್ಲ ಆತಾಗ ಈ ಸಣ್ಣ ಮಕ್ಕಳು ಗನ್ ತಗೊಂಡ್ ಸೂಟ್ ಮಾಡಿ ದೆವ್ವ ಓಡ್ಸವ್ರೇ ಆದ್ರಪ್ಪ. भाई यहाँ पे क्या हो रहा है? भाई यहाँ पे क्या हो रहा? भाई ये कहाँ फंस गया भाई मैं? ನನಗದ್ ನೀನೇ ಮಾಡ್ಕೊಡ್ಬೇಕು. ಯಾರಿಲ್ಲ ಅನ್ನೋರಿಗೆ ದೇವರಿದ್ದಾರೆ, ರಾಯರಿದ್ದಾರೆ. ಯವ್ವ ತಾಯಿ, ರಾಯರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಭಕ್ತಿ ಇದ್ರೆ ಮುಚ್ಕೊಂಡು ಮೊಬೈಲ್ ಆಫ್ ಮಾಡಿ ಬೇಡ್ಕೊ. ಅದನ್ನ ಬಿಟ್ಟು ರೀಲ್ಸ್ ಶೋಕಿ ಎಲ್ಲ ಬೇಕಾ? ಅಲ್ಲಿ ಗನ್ನ ತಗೊಂಡ್ ಸೂಟ್ ಮಾಡಿದ್ದಾಯ್ತು, ಇವನ್ ಯಾರ್ ಗುರು ಕಾಲಲ್ಲೇ ಸೂಟ್ ಮಾಡ್ತಾವನೆ. ಅವಾಗ ನೋಡಿದ್ರೆ ಕಾಲಲ್ಲಿ ಒದ್ದೇ ಸೂಟ್ ಮಾಡ್ದ. ಇವನ್ ಯಾರ್ ಗುರು ಕೈಯಲ್ಲೇ ಬೌಲಿಂಗ್ ಮಾಡ್ತಾವನೆ. ನಂಬಿದೆ ನಿನ್ನ ನಾಗಾಭರಣ, ಹಾಲು ಕುಡ್ದು ಮನೆ ಕಳ್ಳಣ್ಣ. ವಿಡಿಯೋ ಮುಗಿಸೋಕ್ ಮೊದಲು ನಮ್ಮ ಹಿಂದೂ, ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಬಾಂಧವರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಮನುಷ್ಯ ದೇವರಾಗೋಕೆ ಸಾಧ್ಯ ಇಲ್ಲ ಇಲ್ಲ ಇಲ್ಲ. ನಿಮ್ಮ ದೇವರನ್ನ ನಂಬಿ, ಆದ್ರೆ ದೇವರ ಹೆಸರಲ್ಲಿ ಚೂತ್ಯ ಮಾಡೋ ಜನಗಳನ್ನ ನಂಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ನೋಡಿದ್ಮೇಲೆ ನಂಗೆ ಕೊಡೆಯೋ ಪ್ರಶ್ನೆ, ಈ ಪಟ್ಟಣಕ್ಕೆ ಏನಾಗಿದೆ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶಂಭುಲಿಂಗ ಲಡ್ಡು ಮುಕ್ಕನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ
ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ ಅವರೇ ಲಡ್ಡು ಮುತ್ಯಾರ